ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್. ಲೋಕಾಯುಕ್ತ ಬಲೆಗೆ ಬಿದ್ದ ನಗರಸಭೆ ಸದಸ್ಯ ಗಣಪತಿ ನಾಯ್ಕ ಹಾಗೂ ಕಂದಾಯ ಅಧಿಕಾರಿ ಆರ್ಎಂ ವೆರ್ಣೇಕರ್. ಸೈಬರ್ ಕ್ರೈಂ ಮೂಲಕ ಸುಮಾರು 40.95 ಕೋಟಿ ರೂಪಾಯಿ ವಂಚಿಸಿದ ಅಂತಾರಾಜ್ಯ ಆರೋಪಿ ಹರ್ದೀಪ್ ಸಿಂಗ್ ಬಂಧಿಸಲು ಯಶಸ್ವಿಯಾಗಿರುವ ಕಾರವಾರದ ಪೊಲೀಸರು. ಜುಲೈ 20ರಂದು ಶಿರಸಿಯಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ, ಮನೋಹರ್ ಮಲ್ಮನೆ. ಅಧಿಕಾರಿಗಳೇ ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳಿ, ಮೊದಲು ಬೆಳ್ಳಿನಕೆರೆ ಸೇತುವೆ ದುರಸ್ತಿಪಡಿಸಿ, ಇದು ಗ್ರಾಮಸ್ಥರ ಆಗ್ರಹ. ಮುಂಡಗೋಡ್ ಬಸ್ ಡಿಪೋಗೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ಶಿಥಿಲಗೊಂಡಿರುವ ಬಸ್ ತಂಗುದಾಣ ದುರಸ್ತಿಪಡಿಸಲು ಗ್ರಾಮಸ್ಥರಿಂದ ಆಗ್ರಹ. ಬ್ರೇಕಿಂಗ್ ಇಂಪ್ಯಾಕ್ಟ್, ನಗರಸಭೆಯಿಂದ ಸ್ವಚ್ಛಗೊಂಡ ಕುಳವೆ ರಸ್ತೆ. ಕ್ಯಾನ್ಸರ್ ಬಗ್ಗೆ ಭಯಬೇಡ, ಮೊದಲು ಆರೋಗ್ಯ ಕಾಪಾಡಿಕೊಳ್ಳಿ, ಡಾಕ್ಟರ್ ರಿಯಾಜ್ ಸಾಗರ್. ತಳ್ಳು ಗೋವಿಂದ ತಳ್ಳು ಎನ್ನುವ ಸ್ಥಿತಿಗೆ ಬಂದಿರುವ ಶಿರ್ಸಿ ಡಿಪೋ ಬಸ್ ವ್ಯವಸ್ಥೆ. ಶಿರ್ಸಿ ನಗರಸಭೆಯ ಸದಸ್ಯ ಹಾಗೂ ನಗರಸಭೆಯ ಪೈಪ್ ಕಳ್ಳತನದ ಆರೋಪ ಎದುರಿಸುತ್ತಿರುವ ಗಣಪತಿ ನಾಯ್ಕ ಹಾಗೂ ಕಂದಾಯ ಅಧಿಕಾರಿ ಆರ್ಎಂ ವೆರ್ಣೇಕರ್ ವ್ಯಕ್ತಿಯೋರ್ವರಿಂದ 3 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತರು ಬೀಸಿದ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ತಿಳಿಸಿರುವ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ ಇವರು, ಗಣಪತಿ ನಾಯ್ಕ ಮತ್ತು ವೆರ್ಣೇಕರ್ ಇಂದು ಬೆಳಿಗ್ಗೆ ಶಿರ್ಸಿ ಎಪಿಎಂಸಿ ರಿಂಗ್ ರಸ್ತೆಯಲ್ಲಿ ರಮೇಶ್ ಹೆಗಡೆ ಅವರಿಂದ ಜಾಗದ ವಿಷಯಕ್ಕೆ ಸಂಬಂಧಿಸಿದಂತೆ 3 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವುದಾಗಿ ತಿಳಿಸಿದ್ದಾರೆ. ಇವರು ಅಧ್ಯಕ್ಷರಾಗಿದ್ದರು. ಇವರು ಸುಮಾರು 60 ವರ್ಷದಿಂದ ಸರ್ವೆ ನಂಬರ್ 73ರಲ್ಲಿ 6 ಗುಂಟೆ ಜಾಗೆಯಲ್ಲಿ ತಮ್ಮ ಮನೆ ಮತ್ತು ಜಾಗ ಇದೆ, ಅದರಲ್ಲಿ ವಾಸಿಸ್ತಾ ಇದ್ದಾರೆ. 1983ಯಲ್ಲಿ ಈ ಜಾಗವನ್ನು ಅಂದಿನ ಪ್ರೆಸಿಡೆಂಟ್ ಅಂದರೆ ನಗರಸಭೆಯ ಅಧ್ಯಕ್ಷರು 50 ವರ್ಷಕ್ಕೆ ಲೀಸಿಗೆ ಕೊಟ್ಟಿರ್ತಾರೆ. ಇವರಿಗೆ 1991-92ಅಲ್ಲಿ ಇದು ಮುನ್ಸಿಪಾಲ್ಟಿಯ ರಿಜಿಸ್ಟ್ರಲ್ಲಿ ಕೂಡ ಎಂಟ್ರಿ ಆಗಿರುತ್ತೆ ಲೀಸ್. ಆದರೆ ಹಠಾತ್ತಾಗಿ 2005ರಲ್ಲಿ ಒಂದು ನೋಟಿಸ್ ಕೊಡ್ತಾರೆ ನಗರಸಭೆಯಿಂದ, ಇದು ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕು ಅಂತೇಳಿ. ಇವರು ಅದನ್ನು ಆ ಕುರಿತಂತೆ ಇದು ನಿಯಮಾವಳಿಗೆ ಬಾಹಿರ ಅಂತೇಳಿ ಇಲ್ಲಿ ಸೀನಿಯರ್ ಸಿವಿಲ್ ಕೋರ್ಟಲ್ಲಿ ಒಂದು OS 2/27 ಪ್ರಕಾರ ದಾಖಲಿಸ್ತಾರೆ. ಅವರು 2016ರಲ್ಲಿ ಇದಕ್ಕೆ ಒಂದು ಆದೇಶ ಮಾಡ್ತಾರೆ. ಇವರ ಅರ್ಜಿದಾರರ ಹಿತರಕ್ಷಣೆಯನ್ನು ಕಾಪಾಡಿ ನಗರಸಭೆಯ ನಿಯಮಾವಳಿಯಂತೆ ಅತಿ ಶೀಘ್ರ ಒಂದು ಕ್ರಮವನ್ನು ತಗೋಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ. ಆದರೆ ಸುಮಾರು 9 ವರ್ಷ ಆದ್ರೂ ಕೂಡ ನಗರಸಭೆಯಿಂದ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈಗ 2025ಕ್ಕೆ ಮಾರ್ಚಲ್ಲಿ ಒಂದು ನೋಟಿಸ್ ಕೊಡ್ತಾರೆ, ಈ ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕಂತೇಳಿ. ಸೊ ಕಂಟಿನ್ಯೂಸ್ ಆಗಿ 3 ನೋಟಿಸ್ ಕೊಡ್ತಾರೆ. ಈ 3 ನೋಟಿಸ್ಗೂ ಕೂಡ ಇವರು ರಿಪ್ಲೈ ಮಾಡಿರ್ತಾರೆ. ಆದರೆ ರಿಪ್ಲೈ ಬಂದಿಲ್ಲ ಅಂತೇಳಿ 2ನೇದ್ದು 3ನೇದ್ದು ನೋಟಿಸ್ ಕೊಡ್ತಾ ಹೋಗ್ತಾರೆ. ಸೊ ಇವರಿಗೆ ಏನಾಗಿಸುತ್ತೆ, ಇದರಿಂದಾಗಿ ಕೋರ್ಟ್ ಅವ್ರ ಕಮಿಷನ್ ನಡೆಸಬೇಕಾಗತ್ತೆ, ಇವರಿಗೆ ವ್ಯತಿರಿಕ್ತವಾಗಿ ಬರ್ಬೋದು ಜಡ್ಜ್ಮೆಂಟ್ ಅಂತೇಳಿ ಇವರು ಧಾರವಾಡ ಬೆಂಚ್ ಹೈಕೋರ್ಟಲ್ಲಿ ಹೋಗಿ ಒಂದು ರಿಟ್ ಪಿಟಿಷನ್ ದಾಖಲಿಸ್ತಾರೆ. ಸೊ ಅದರಂತೆ ರಿಟ್ ಪಿಟಿಷನ್ ಅದನ್ನು ಕೋರ್ಟಲ್ಲಿ ಹಿಯರಿಂಗ್ ಆಗಿ ನಗರಸಭೆಗೆ ಒಂದು ಆದೇಶ ಮಾಡ್ತಾರೆ. ಯಾವುದೇ ಒಂದು ಅಂತಿಮ ಆದೇಶವನ್ನು ಕೊಡಬಾರ್ದು ಅಂತೇಳಿ ನಗರಸಭೆಗೆ ಆದೇಶ. ಆದರೂ ಕೂಡ ಇವರೇನು ಮಾಡ್ತಾರೆ, ಅಂದರೆ 4 ಜುಲೈಗೆ ಇವರ ಮನೆಗೆ ಬಂದು ಇವರ ಮನೆಗೆ ಬಂದು, ನಿಮಗೆ ಇದರದ್ದು ಕೋರ್ಟ್ ಇವರು ಕಮಿಷನ್ ನಡೆಸ್ತಿರೋದ್ರಿಂದ ಅದರ ಜಡ್ಜ್ಮೆಂಟ್ ನಿಮಗೆ ವ್ಯತಿರಿಕ್ತ ಆಗಿರ್ಬೋದು. ಸೊ ಅದನ್ನು ನಿಮಗೆ ಯಾವುದೇ ಥರದ ನಗರಸಭೆಯಿಂದ ತೊಂದರೆ ಬರಬಾರ್ದು ಅಂತ ಹೇಳಿದರೆ ನೀವು ಹಣ ಕೊಡಬೇಕಾಗತ್ತೆ ಅಂತೇಳಿ ಲಂಚಕ್ಕೆ ಬೇಡಿಕೆ ಇರ್ತಾರೆ. ಸೊ ಅದರಂತೆ 8 ತಾರೀಕಿಗೆ ಪುನಃ ಅವರೇ ಕಾಲ್ ಮಾಡಿ ಆಫೀಸ್ಗೆ ಕರೀತಾರೆ. ಕರೆದು ನಮಗೆ 3 ಲಕ್ಷ ಕೊಡಬೇಕು, 3 ಲಕ್ಷ ಕೊಟ್ಟರೆ ನಿಮಗೆ ಯಾವುದೇ ನಗರಸಭೆಯಿಂದ ತೊಂದರೆ ಆಗಲ್ಲ ಅಂತೇಳಿ ಡಿಮಾಂಡ್ ಮಾಡ್ತಾರೆ. ಸೊ ಎಗೇನ್ 14ಕ್ಕೆ ಕೂಡ ಇವರು ಕನ್ಫರ್ಮ್ ಮಾಡ್ತಾರೆ. ಆವಾಗಲೂ ಕೂಡ ಹೇಳ್ತಾರೆ 3 ಲಕ್ಷ ಕೊಟ್ಟರೆ ಮಾತ್ರ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಮತ್ತು ನಾವು ತೊಂದರೆ ಮಾಡಲ್ಲ ಅಂತೇಳಿ. ಸೊ ಇವರಿಗೆ ಲಂಚ ಕೊಡೋಕ್ಕೆ ಇಷ್ಟ ಇಲ್ಲದ ಕಾರಣ ಇವರು ನಿನ್ನೆ ಬಂದು ನಮ್ಮಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇವತ್ತು APMC ಹೊರಗಡೆ ಅಂದರೆ ಅವರ ಯಾರು ಕಂಪ್ಲೇಂಟ್ ಏಜು ಇದ್ದಾರೆ VM ವರ್ಣೇಕರ್ ಅವರ ಕಾರಲ್ಲಿ ಹಣವನ್ನು ಗಣಪತಿ ನಾಯ್ಕ ಅವರ ಕಾರಲ್ಲಿ ಅದೇ
ಅವರ ಕಾರಲ್ಲಿ ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಅರೆಸ್ಟ್ ಮಾಡಿದ್ದೇವೆ. ಹಣವನ್ನು ಕೂಡ ತೆಗೆದು ಎಲ್ಲ ತನಿಖೆಯಲ್ಲಿಗೆ ಮಾಡಬೇಕು. 3 ಲಕ್ಷ. ಅವರು ಅದು ವರ್ಣಕರೇ ತಗೊತಾ ಇದ್ರ ಅಥವಾ ಗಣಪತಿ ನಾಯ್ಕ? ವರ್ಣೇಕರ್ ಅವರು ತಗೊಂಡಿದ್ದಾರೆ, ತಗೊಂಡು ಗಣಪತಿ ನಾಯ್ಕ ಕೊಟ್ಟಿದ್ದಾರೆ. ಅದು ಮತ್ತೆ ಯಾವ ಥರ ಹೆಸರು ಹೇಳಿದ್ದಾರೆ ಅವರು? ಇಲ್ಲ ಅಲ್ಲ, ಅವರು ನಿಮ್ಮ ಅವರು ಹೆಸರು ಬೇರೆಯವ್ರದ್ದು ಹೇಳಿಲ್ಲ. ಅಂದರೆ ಇದಕ್ಕೇನು ಕಮಿಷನ್ ಅವರು, ಯಾರು ಕಮಿಷನರ್ ಇದ್ದಾರೆ ಶಿವರಾಜ್, ಅವರೇ ಇದರದ್ದು ಜಡ್ಜ್ಮೆಂಟ್ ಎಲ್ಲ ಕೊಡುವುದು ಅಂತೇಳಿ ಹೇಳಿದ್ದಾರೆ. ಈ ಮೊದಲೇ ಅದು ಇವ್ರ ಮೇಲೆ ಆದರೂ ಕೇಸಸ್ಗಳು ಏನು ಬಂದಿತ್ತ? ಇವರ ಮೇಲೆ ಮೊದಲು ನಮ್ಮಲ್ಲಿ ಬಂದಿಲ್ಲ. ಇವ್ರಲ್ಲೇ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್? ನೆಕ್ಸ್ಟ್ ಈಗ ನಾವು ಕಂಪ್ಲೀಟ್ ಇದು ನಮ್ಮಲ್ಲಿ ಪ್ರೊಸೀಜರ್ ಇದೆ. ಈಗ ಮಾಜರೆಲ್ಲ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಕಾರವಾರ ಸ್ಪೆಷಲ್ ಕೋರ್ಟ್ ಇರೋದು ಅಲ್ಲೇ ಇರೋದು. ಕೋರ್ಟ್ನಲ್ಲಿತ್ತು. ಎಲ್ಲಿ? ಶಿರ್ಸಿ ಕೋರ್ಟ್ನಲ್ಲಿತ್ತು. ಅಲ್ಲ, ಯಾವ್ದು ಎಲ್ಲಿ ಜಾಗ? ನಮ್ಮದು ವಿಕಾಸಾಶ್ರಮ ಜಾಗ, ನಾವು ಉಳಿದಂಥ ವಾಸವಾಗಿದ್ದಂಥ ಜಾಗ ಸ್ವಲ್ಪ ಇಲ್ಲಿ ನೋಡಿ. ಕೋರ್ಟ್ನಲ್ಲಿತ್ತು. ಕೋರ್ಟ್ನಲ್ಲಿದ್ದಾಗ ಅಂತ 2007ರಲ್ಲಿ ಇವ್ರು ನಮಗೊಂದು ನೋಟಿಸ್ ಕೊಟ್ಟರು, ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋದ ಎಂತ ಆಯಿತು ಅಂದರೆ 2014ರಲ್ಲಿ ಕೋರ್ಟು ನಮ್ಮಂತ ಒಂದು ಕಾಯಂ ಇಂಜೆಕ್ಷನ್ ಕೊಡ್ತು, ನಗರಸಭೆ ವಿರುದ್ಧ ಕೊಡ್ತು. ಇವರು ಆ ಟೈಮ್ಗೆ ಅಲ್ಲಿಂದ ಇಲ್ಲಿಗೆ ಏನು ಅಪೀಲ್ ಏನೂ ಮಾಡಲಿಲ್ಲ, ಏನೇನೂ ಮಾಡಲಿಲ್ಲ. ಮೇಲ್ತಾಗಿ ನಮ್ಮನ್ನೇ ಕರೆಸಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗದೆ ಅಂತ ಹೇಳ್ಕೊಂಡು ನಮಗೊಂಥರ ಮಾನಸಿಕ ಹಿಂಸೆ ಕೊಡಲಿಕ್ಕೆ. ಈ 2016ರಲ್ಲಿ ಏನು ನಿಕಾಲೆ ಆಯಿತು, ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ 2025ರಲ್ಲಿ ಸೀದಾ ಬಂದು ನಮಗೊಂದು ನೋಟಿಸ್ ಜಾರಿ ಮಾಡ್ತಾರೆ. ಇವರು ನಗರಸಭೆ ನೋಟಿಸ್ ಜಾರಿ ಮಾಡ್ತಾರೆ. ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ, ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಡಿ ಮಾಡಬೇಕು, ಹಂಗೆ ಅಂತ ಹೇಳ್ಕೊಂಡು ನಮಗೊಂದು ಇದು ಮಾಡ್ತಾರೆ. ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕತ್ತು. ಹಿಂದಿನ ಇದರಲ್ಲಿ ಈ ಇದರೊಳಗೆ ಈಗಿನ ಏನು ಪ್ರಭಾರಿ ಕಮಿಷನರು ಇದ್ದಾರೆ, ಇದು ಪ್ರಕರಣದಲ್ಲಿ ಇದ್ದಾರೆ. ಈಗ ನೋಡಬೇಕು ಯಾವ ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡಬೇಕಾಗ್ತದೆ. ಅದರಲ್ಲಿ ಅವರು ಇದ್ದಾರೆ. ಈ ಪ್ರಭಾರಿ ಕಮಿಷನರು ಮತ್ತು ಈ ವರ್ಣೇಕರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದಲ್ಲದೆ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿಗೆ ಡಿಮಾಂಡ್ ಮಾಡಿದ್ರು. ಇಲ್ಲಿ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರು. ತಾನು ಅರ್ಜಿದಾರ, ಕಮಿಷನರು, ನ್ಯಾಯಾಧೀಶರು, ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗೋದಿಲ್ಲ, ನೀವು ಇದಕ್ಕೆಲ್ಲರೂ ನಿಮಗೇನಾದ್ರು ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವರ್ಣೇಕರ ಮತ್ತು ಗಣಪತಿ ನಾಯ್ಕ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು. ಯಾವಾಗ ಮಾಡಿ ಸರ್? ಎಷ್ಟು ದಿನದಿಂದ? ಇದು 4ನೇ ತಾರೀಕಿಗೆ ಮಾಡಿ. ರೈಟ್. ನೆಕ್ಸ್ಟ್ ಸ್ವತಃ ಕಡೆ 8ನೇ ತಾರೀಕಿಗೆ ನಗರಸಭೆಗೆ ನಮ್ಗೆ ಕರೆಸ್ತಾರೆ. ಬೆಳಗ್ಗೆ 8:30ಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರೆ. ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಈ ಹಣ ಎಷ್ಟು ಕೊಡಬೇಕು ಕೇಳಿದ್ರು. ಹಣ ಅವ್ರೇನು ಮಾಡ್ತಾರೆ, ಸನ್ನೆ ಮಾಡಿ ತೋರಿಸ್ತಾರೆ. ಒಂದು ಸಲ 3 ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ. ಕಡೆಗೆ ಬಾಯಿ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತಿ ನಾಯ್ಕ ಅಂತ ಹೇಳ್ತಾರೆ, ಬಾಯಿ ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ. ಇಲ್ಲ 3 ಲಕ್ಷ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದು. ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ 14ಕ್ಕೆ ಮತ್ತು ಅವ್ರು ನನಗೆ ಭೇಟಿಯಾದರು. ಕಡೆಗೆ ಏನು ಅಂತ ಕೇಳಿದ್ ನಾನು. ಇಲ್ಲ 3 ಲಕ್ಷ ಕೊಡಲೇಬೇಕು, ಇಲ್ಲಾರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ. ಹಾಗಾಗಿ ನನಗೆ ಇವ್ರಿಗೆ ಕಿರುಕುಳ ತಾಳದೆ ನಾನು ಲೋಕಾಯುಕ್ತ ಹೋಗೊಂಡು ದೂರನ್ನು ಕೊಟ್ಟಿದ್ದೆ. ಆ ದೂರಿನ ಪರಿಣಾಮ ಇದೆಲ್ಲ ಆಗ್ತಾಯಿತ್ತು. ಇವತ್ತೇನಾಯ್ತು? ಇವತ್ತು ಮತ್ತೆಂತಲ್ಲ, ಅವ್ರು ನೇರವಾಗಿ ನನಗೆ ಹಣ ತೊಗೊಂಡು ಇಂಥ ಇದು ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು, ಈ ಜಾಗದಲ್ಲಿ ಬನ್ನಿ ಅಂತ ಹೇಳಿದ್ರು. ಏನಾದ್ರು ಜಿಯೋ ಆಫೀಸ್ ಇದೆ, ಈಗ ನನಗೆ ನಾನು ಮಗ ಸೇರಿ ಇದು ಮಾಡ್ತಾ ಇದ್ದಾಗಿತ್ತು. ನಾನು ಮಗ ಸೇರಿ ಬಂದರು ಇಲ್ಲಿ. ಕಡೆಗೆ ಇದೇ ಯಾರು ಗಣಪತಿ ನಾಯ್ಕ ಫೋನ್ ಮಾಡಿ ಹೇಳ್ದ, ವರ್ಣೇಕರ್ ಅವ್ರು ಹೇಳಿದ್ದಾರೆ ಸೀದಲ್ಲಿ ಜಿಯೋ ಆಫೀಸ್ ಹತ್ರ ಬರ್ರಿ, ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು, ಅಲ್ಲೇ ತಂದು ಹಣ ಮುಟ್ಟಿಸ್ಬೇಕು ಅಂತ ಹೇಳಿದ್ರು. ನಾನು ಅಲ್ಲಿಂದ ಸೀದಾ ಬಂದೆ. ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ. ಅಲ್ಲಿ ಇಬ್ಬರು ಇದ್ರು, ಗಣಪತಿ ನಾಯ್ಕ ಮತ್ತು ವರ್ಣೇಕರ್ ಇಬ್ಬರು ಇಬ್ಬರು ಸೇರಿಕೊಂಡು ಹಣ ತೊಗೊಂಡ್ರು. ಫಸ್ಟ್ ಹಣ ತೊಗೊಂಡ್ರು ಅವರು ವರ್ಣೇಕರ್. ಅದನ್ನು ಕಡೆ ಗಣಪತಿ ನಾಯ್ಕ ಹತ್ರ ಕೊಟ್ಟರು ಅವರು. ಗಣಪತಿ ನಾಯ್ಕ ರಿಪೀಟ್ ಮತ್ತು ಇವ್ರ ಹತ್ರ ಕೊಟ್ಟರು. ಎಷ್ಟು ಕೊಟ್ಟರೆ 3 ಲಕ್ಷ ಕೊಟ್ಟಿದ್ದಾರೆ. ಮಹತ್ವದ ಕಾರ್ಯಾಚರಣೆಯಲ್ಲಿ ಇಲ್ಲಿನ ಸಿಇಎನ್ ವಿಭಾಗದ ಪೊಲೀಸ್ ಉಪಾಧ್ಯಕ್ಷರಾದ ಬಿ ಅಶ್ವಿನಿ ನೇತೃತ್ವದಲ್ಲಿ ಅಂಕೋಲಾ ಠಾಣಾ ಪಿಎಸ್ಐ ಉದ್ದಪ್ಪ ದರೇಪ್ಪನವರ ಹಾಗೂ ಸಿಬ್ಬಂದಿ ನಾಮದೇವ ನಾಂದ್ರೆ ತಂಡ ಸೈಬರ್ ವಂಚಕ ಬಿಹಾರ ರಾಜ್ಯದ ಪಾಟ್ನಾ ನಿವಾಸಿ ಹರ್ದೀಪ್ ಸಿಂಗ್ ತಂದೆ ರಾಮ್ ಸಿಂಗ್ ಎಂಬಾತನನ್ನು ಬಿಹಾರದಲ್ಲಿ ವಶಕ್ಕೆ ಪಡೆದು ಕಾರವಾರಕ್ಕೆ ತಂದು ಬಂಧಿಸಿದ್ದಾರೆ. ಈತ ಕಾರವಾರ ನಿವಾಸಿಯೋರ್ವರಿಗೆ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವಂಚಿಸಿದ ಕುರಿತು 23/10/2024 ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ಕೈಗೊಂಡ ಸಿಇಎನ್
ಪೊಲೀಸ್ ತಂಡ ಜುಲೈ 12ರಂದು ಆರೋಪಿಯನ್ನು ಬಂಧಿಸಿದ್ದಾರೆ. ಆರೋಪಿ 11 ರಾಜ್ಯಗಳಲ್ಲಿ ಸೈಬರ್ ವಂಚನೆ ಮಾಡಿ 29 ಪ್ರಕರಣವನ್ನು ಎದುರಿಸುತ್ತಿದ್ದು ಕೋಟ್ಯಾಂತರ ರೂಪಾಯಿ ಹಣ ಲಪಟಾಯಿಸಿರುವುದು ತಿಳಿದು ಬಂದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ, ಎಎಸ್ಪಿಗಳಾದ ಜಗದೀಶ್ ಇವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆ ಶಿರಸಿಯ ಬಣ್ಣದ ಮಠ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಜೂನ್ 20ರಂದು ಬೆಳಿಗ್ಗೆ 10 ಗಂಟೆಗೆ ಬಣ್ಣದ ಮಠದಲ್ಲಿ ನಡೆಯಲಿದೆ. ಸಮಾರಂಭದ ಉದ್ಘಾಟನೆ ಮತ್ತು ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಣ್ಣದ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು, ಸಮ್ಮೇಳನದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಜಿ.ವಿ. ಭಟ್ ಕೊಪ್ಪಲ ತೋಟ ವಹಿಸಲಿದ್ದಾರೆಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಶಿರಸಿ ಶೈಕ್ಷಣಿಕ ಜಿಲ್ಲಾ ಅಧ್ಯಕ್ಷ ಮನೋಹರ್ ಮನ್ಮನೆ ಬಣ್ಣದ ಮಠದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್.ಪಿ. ಹಿರೇಮಠ್, ಚುಟುಕು ಸಾಹಿತ್ಯ ಪರಿಷತ್ನ ಅನಂತ ಹೆಗಡೆ ಬಾಳೆಗದ್ದೆ, ಜಗದೀಶ್ ಭಂಡಾರಿ, ಗಣಪತಿ ಭಟ್ ವರ್ಗಾಸರ ಹಾಗೂ ಕೃಷ್ಣ ದತ್ತಾತ್ರೇಯ ಪದಕಿ ಉಪಸ್ಥಿತರಿದ್ದರು. ಅನೇಕ ಚುಟುಕು ಸಂಗೀತ, ಸಾಹಿತ್ಯ, ನಾಟಕ ಮತ್ತು ಕಾಷ್ಟಶಿಲ್ಪ ಮುಂತಾದ ಅನೇಕ ವಿವಿಧ ಕಲೆಗಳಲ್ಲಿ ಪಾರಂಗತರಾಗಿರುವ ಮೂಲಕ ಇವತ್ತು ಅವರಿಗೆ 79 ವರ್ಷದ ವಯಸ್ಸಿನಲ್ಲಿ ನಾವು ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರನ್ನಾಗಿ ಅವರನ್ನು ನಾವು ಆಯ್ಕೆ ಮಾಡಿ ಅವರನ್ನು ಸರ್ವಾಧ್ಯಕ್ಷರಾಗಿ ಈ ಸಭೆಗೆ ಕರೆತರ್ತಾ ಇದ್ದೀವಿ. ಉತ್ತಮವಾದ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ ತನಕ 5 ಗಂಟೆ ತನಕ ನಡೆಯುವಂಥ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಉದ್ಘಾಟನೆ ನೆರವೇರಲಿದೆ. ಅದಕ್ಕೆ ನಮ್ಮ ಕೃಷ್ಣಮೂರ್ತಿ ಕುಲಕರ್ಣಿ. ಈ ವಿಡಿಯೋ ನೋಡಿದ್ರೆ ಇದೇನಪ್ಪ ರಸ್ತೆ ಮಧ್ಯೆ ಮರ ಬೆಳೆದಿದೆ ಎಂದು ಆಶ್ಚರ್ಯ ಪಡುತ್ತೀರಿ. ಆದರೆ ಅದು ಹಾಗಲ್ಲ. ಸೇತುವೆಗೆ ಅಳವಡಿಸಲಾಗಿದ್ದ ಪೈಪ್ ಕುಸಿದಿದ್ದರಿಂದ ಜನರಿಗೆ ಯಾವುದೇ ಅಪಾಯ ಸಂಭವಿಸಬಾರದೆಂದು ಜನರೇ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಕುಸಿದ ಹೊಂಡದಲ್ಲಿ ಮರದ ಟೊಂಗೆಯನ್ನು ಹಾಕಿದ್ದಾರೆ. ಶಿರಸಿ ತಾಲೂಕಿನ ಬೆಳ್ಳನಕೆರೆ ಗ್ರಾಮದಿಂದ ಮಧುಕೇಶ್ವರ ಗ್ರಾಮಕ್ಕೆ ಸಾಗುವ ರಸ್ತೆಯಲ್ಲಿ ಬರುವ ಈ ಸೇತುವೆ ಮಧ್ಯೆ ಕುಸಿದಿದ್ದು ಯಾವಾಗ ಬೇಕಾದರೂ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಈ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅಲ್ಲಿನ ನೈಜ ಪರಿಸ್ಥಿತಿಯ ಬಗ್ಗೆ ಪರಿಶೀಲಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಪಟ್ಟಣದ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಬಸ್ ಡಿಪೋದಲ್ಲಿ ಬಸ್ಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಮುಂಡಗೋಡ್ ಬಸ್ ಡಿಪೋದ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ನಂತರ ಡಿಪೋದ ಆವರಣದಲ್ಲಿ ಆಯೋಜಿಸಿದ ಸಭಾ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರುಣಿಸುವ ಮೂಲಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ್, ಮಾಜಿ ಶಾಸಕರಾದ ವಿ.ಎಸ್. ಪಾಟೀಲ್, ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ, ನಿಕಟಪೂರ್ವ ಅಧ್ಯಕ್ಷರಾದ ಜ್ಞಾನೇಶ್ವರ್ ಗುಡಿಯಾಳ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರವಿಗೌಡ ಪಾಟೀಲ್, ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಆರ್ ಹಿರೇಮಠ್ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಸದಸ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಸ್ಸಿಗಾಗಿ ಕಾಯುವ ಬಸ್ ತಂಗುದಾಣದ ದಯನೀಯ ಪರಿಸ್ಥಿತಿ. ಇದು ಯಾವಾಗ ಬೇಕಾದರೂ ಕುಸಿದು ಬಸ್ಸಿಗಾಗಿ ಕಾಯುವ ಪ್ರಯಾಣಿಕರು ಸಾಯಬಹುದು. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ಯಾವುದಕ್ಕೂ ಎಚ್ಚರಿಕೆ ವಹಿಸಿ. ಈ ಚಿತ್ರಣ ಕಂಡು ಬರುತ್ತಿರುವುದು ಶಿರಸಿ ತಾಲೂಕಿನ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಹುಲ್ದೇವನಸರದ ಬಸ್ ತಂಗುದಾಣ. ಈ ಬಸ್ ತಂಗುದಾಣದಲ್ಲಿ ಬಸ್ಸಿಗಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಪ್ರಯಾಣಿಕರು ಕಾಯುತ್ತಿರುತ್ತಾರೆ. ಅದರಲ್ಲೂ ಮಳೆಗಾಲವಾಗಿದ್ದರಿಂದ ಮಳೆಯಲ್ಲಿ ರಕ್ಷಣೆ ಪಡೆಯಲು ಇಲ್ಲಿಗೆ ಬರುತ್ತಾರೆ. ಆದರೆ ತಂಗುದಾಣ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಯಾವಾಗ ಬೇಕಾದರೂ ಜನರ ಪ್ರಾಣ ಹೀರಬಹುದು. ಆದ್ದರಿಂದ ಜೀವಾಪಾಯ ಸಂಭವಿಸುವ ಮುನ್ನವೇ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸುವುದು ಹೆಚ್ಚು ಸೂಕ್ತವಾಗಿದೆ. ಇಲ್ಲವಾದಲ್ಲಿ ಸಂಭವಿಸಬಹುದಾದ ಘಟನೆಗೆ ಅಧಿಕಾರಿಗಳೇ ಜವಾಬ್ದಾರಿ ಹೊರಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕೊಳೆತು ನಾರುತ್ತಿದ್ದ ಕುಳುವೆ ರಸ್ತೆಯನ್ನು ನಗರಸಭೆಯಿಂದ ಸ್ವಚ್ಛಗೊಳಿಸುವ ಕಾರ್ಯ ನಡೆಯುತ್ತಿದೆ. ಅಲ್ಲಿ ಅನಾಗರಿಕರು ತಂದು ಹಾಕುವ ತ್ಯಾಜ್ಯದಿಂದ ಇಡೀ ರಸ್ತೆಯೇ ಕೆಟ್ಟು ನಾರುತ್ತಿದ್ದ ಬಗ್ಗೆ ಬಿಜೆಪಿ ಗ್ರಾಮೀಣ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಶಾ ಶೇಟ್ ಗಮನಕ್ಕೆ ಸೆಳೆದು ಒತ್ತಡ ಹೇರಿದರು. ಇದನ್ನು ಕುಳುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ ಹೆಗಡೆಯವರು ಗಂಭೀರವಾಗಿ ಪರಿಗಣಿಸಿ ನಗರಸಭೆಯ ಗಮನಕ್ಕೆ ತಂದು ಸ್ವಚ್ಛತೆಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಅಲ್ಲಿ ತ್ಯಾಜ್ಯ ತಂದು ಎಸೆಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಪಂಚಾಯಿತಿಯವರು ಎಚ್ಚರಿಕೆ ವಹಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಶಿರ್ಸಿ ತಾಲೂಕಿನ ಹುಲೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತವಾಗಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಅಸ್ಮಿತೆ ಫೌಂಡೇಶನ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ರಿಯಾಜ್ ಸಾಗರ್ ಅವರು ಕ್ಯಾನ್ಸರ್ ಬಗ್ಗೆ ಇರುವ ಭಯ ದೂರ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಿ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚನ್ನಬಸಪ್ಪ ಹಾವಣಿಗೆ ಉಪಸ್ಥಿತರಿದ್ದರು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಎಲೆಕ್ಟ್ರಾನಿಕ್ ಸಂಸ್ಥೆ ಹಾಗೂ ಅಸ್ಮಿತೆ ಫೌಂಡೇಶನ್ ವತಿಯಿಂದ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ಸಹಕಾರ ಕೊಟ್ಟಿರುವುದು ಆಯಾ ಗ್ರಾಮ ಪಂಚಾಯತಿ ಹುಲೇಕಲ್ ಭಾಗದಲ್ಲಿ ಈ ವರ್ಷದ ಮೊದಲ ಕಾರ್ಯಕ್ರಮವನ್ನು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ವೇದಿಕೆ ಕಾರ್ಯಕ್ರಮವನ್ನು ನಾವು ಅಭಿವೃದ್ಧಿಯಾಗಿ ಮಾಡ್ತಾ ಇದ್ದೇವೆ. ಶಿರ್ಸಿಯಿಂದ ಗ್ರಾಮೀಣ ಭಾಗಕ್ಕೆ ಹೋಗುವ ಬಸ್ಗಳು ಅಲ್ಲಲ್ಲಿ ಕೆಟ್ಟು ನಿಂತಿರುವುದು ಕಂಡು ಬರತೊಡಗಿದೆ. ಇದು ಈಗಿಂದ ಅಲ್ಲ, ಬಹಳಷ್ಟು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿದೆ. ಶಾಲಾ ಮತ್ತು ಕಾಲೇಜು ಮಕ್ಕಳು ಇದರಿಂದ ಬಹಳಷ್ಟು ಸಮಸ್ಯೆಗಳು ಎದುರಿಸುತ್ತಿದ್ದರೂ ಅವರ ಗೋಳು ಯಾರಿಗೂ ಕೇಳುತ್ತಿಲ್ಲ. ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ಬಸ್ ಬಂದು ಶಾಲಾ ಕಾಲೇಜು ಮುಟ್ಟಬಹುದು, ಆದರೆ ಶಾಲಾ ಕಾಲೇಜಿನಿಂದ ಸರಿಯಾದ ಸಮಯಕ್ಕೆ ಮನೆ ಮುಟ್ಟುತ್ತೇವೆ ಎನ್ನುವ ಪರಿಸ್ಥಿತಿಯಲ್ಲಿಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಇಂದು ಕೂಡ ಪ್ರಯಾಣಿಕರ ಜೊತೆಗೆ ವಿದ್ಯಾರ್ಥಿಗಳನ್ನು ಹೊತ್ತು ಕಂಟ್ರಾಜಿಗೆ ಸಾಗಿಸುತ್ತಿದ್ದ ಬಸ್ ಕೆರೆಗುಂಡಿ ಮತ್ತು ಕಸ್ತೂರ್ಬಾ ನಗರ ರಸ್ತೆ ಮಾರ್ಗದಲ್ಲಿ ಕೆಟ್ಟು ನಿಂತಿದೆ. ಇದರಿಂದ ಮಕ್ಕಳಿಗೆ ಸಮಸ್ಯೆಯಾಗಿದ್ದರಿಂದ ಬೇರೆ ಬಸ್ ಹಿಡಿದು ಹೋಗುವಂತಾಯಿತು. ಆಗಾಗ ಕೆಟ್ಟು ನಿಲ್ಲುವ ಇಂತಹ ಬಸ್ಗಳಿಂದ ಯಾವಾಗ ಬೇಕಾದರೂ ಅಪಾಯ ಸಂಭವಿಸಬಹುದು. ಅಪಾಯ ಸಂಭವಿಸುವ ಮುನ್ನವೇ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.